ಗಂಡನ ಆಯುಷ್ಯ ಹೆಚ್ಚಾಗ್ತದೆ. ಹತ್ತದಲ್ಲಿ ಗಂಡನ ಆಯುಷ್ಯ ಹೆಚ್ಚಾಗ್ತದೆ. ನಾವು ಇಷ್ಟು ಜನದೊಳಗೆ ಕುಂಕುಮ ಯಾರ್ದು ಕಾಣ್ತಾ ಇಲ್ಲ ನನಗಂತ. ಅದ್ರ ಬದಲಿ ಏನು ಕಾಣಕತ್ತಿ ಅಂದ್ರೆ ನನಗೆ ಟಿಕ್ಲಿ ಕಾಣಕತ್ತಾವ. ಎಂದಿನ ಕಾಲದೊಳಗೆ ₹1 ನಾಣ್ಯ ಹಚ್ಕೊಂತಿದ್ರು, ಹೌದಿಲ್ರಿ ಯಜಮಾನ್ರಿ? ಕರೆಕ್ಟ್ ಇಲ್ರಿ? ನನಗೆ ಹೊರತರ್ತಾರ ಅವ್ರು. ₹1 ನಾಣ್ಯ ಹಚ್ಕೊತಿದ್ರಿ, ಅಷ್ಟು ಚಲೋ ಹಚ್ಕೊಳ್ತಿದ್ರು. ನೋಡಿದ್ರೆ ದೇವಿ ಬಂದಾಳಪ್ಪ ಅನಿಸ್ಬೇಕಂದ್ರೆ. ಈಗ ಏನಾಗ್ಯದ ಸಮಸ್ಯೆ ಅಂದರೆ, ಗುರುಗಳೇ ನಾವೇನಾದ್ರೂ ₹1 ನಾಣ್ಯ ಹಚ್ಕೊಂಡ್ಬಂದ್ರೆ ಮುಗಿತು ನಮ್ಮ ಕಥೆ ಅಂತಾರೆ. ನಮಗೆ ಸಾಧ್ಯ ಇಲ್ಲದ ಹಚ್ಕೊಂಬರ್ರಿ, ಪ್ರಳಯ ಆಗ್ತಾರೆ ಹಚ್ಕೊಂಡು ಬಂದ್ರೆ. ನಾಳೆಗೆ ಹಚ್ಕೊಂಬರ್ರಿ ನೋಡೋಣ. ₹1 ನಾಣ್ಯ ಹಚ್ಕೊಂಡಂಗೆ ಬರ್ಬೇಕು ಎಲ್ಲರೂ. ಬರ್ತೀರಿ? ಹೆಂಗಾಗ್ಯಾರಂದ್ರೆ ಇವ್ರ ಕಲಿಯುಗ ಟ್ರೆಂಡ್ ಭಾಳ ಫಾಸ್ಟ್ ಅದ. ಏನಾಗ್ಯಾರ ಅಂದ್ರೆ ಟಿಕ್ಲಿ ಬಂದದ. ಆ ಟಿಕ್ಲಿ ಬಲುಂಬಜಿ ಅದು ಹೇಳ್ತೀನಿ ಕೇಳ್ರಿ. ಟಿಕ್ಲಿ ತಂದಿರ್ತೀವಿ ರೀ. ಉದಾಹರಣೆ ಆ ಟಿಕ್ಲಿನ ಒಂದು ವಾರ ಹಚ್ಕೊಂತಾರೆ. ಒಂದು ವಾರ ರೀ, ಒಂದಿನ ಅಲ್ರಿ. ಅದನ್ನೇನು ಮಾಡ್ತಾರೆ ಗೊತ್ತನ್ರಿ? ಅದು ಕನ್ನಡಿಗೆ ಹಚ್ತಾರೆ. ಅದನ್ನ ಹಚ್ಚು ಅಂತ ಅಲ್ಲೋದು ಅಂಟು ಹೋಗ್ಯದಂತ ಅನ್ಬೇಕು. ಅಂಟೋಗಿಲ್ಲ ಸುಮ್ಮನೆ. ಅದು ಅಂಟು ಹೋಗಿ ಹಾರೋ ತನಕನೂ ಅದು ಬಿಡಂಗಿಲ್ಲ. ಅದು ಏನಾದ್ರು ಅಂಟು ಹೋದಿರ್ತದೆ ನೋಡ್ರಿ, ಖಾಲಿ ಆಗ್ತದೆ. ಟಿಕ್ಲಿ ಖಾಲಿ ಆಗ್ತದೆ. ಮನೆಯೊಳಗೆ ಒಂದು 100 ಜೊತೆ ಬಟ್ಟೆ ಇತ್ತಂದ್ರೆ ಅದಕ್ಕೆ ಮ್ಯಾಚಿಂಗ್ ಟಿಕ್ಲಿ ರೀ ಮ್ಯಾಚಿಂಗ್ ಟಿಕ್ಲಿ ಖಾಲಿ ಆಗದ. ಹೌದಿಲ್ಲ? ಕರೆದಿದ್ರೆ ಕರೆಯೋದು, ಕೆಂಪದಿದ್ರೆ ಕೆಂಪದು, ಯೆಲ್ಲೋ ಕಲರ್ ಇದ್ರೆ ಎಲ್ಲರೂ, ಡಾರ್ಕ್ ಇದ್ರೆ ಡಾರ್ಕ್, ಗ್ರೀನ್ ಇದ್ರೆ ಗ್ರೀನ್, ಗ್ರೇ ಇದ್ರೆ ಗ್ರೇ. ಏನು ನೋಡ್ಬೇಕು? ಬಾಬಾ ಕಲರ್ ಖಾಲಿ ಆಗಿದ್ರೆ ಬಂದು ಮನೆ ಮುಟ್ಟಬೇಕಾದ. ಮುಟ್ಟಿಲ್ಲಂದ್ರೆ ಹಂಗೆ ಬಂದಿರೋನು ಅಯ್ಯಪ್ಪೋ ಅನ್ಬೇಕದು. ಹೆಂಗೆ ಟಿಕ್ಲಿ ಕಲರ್ ನಾವೆಲ್ಲ ಹಾಕ್ಕೊಳ್ಳಕತ್ತೀವಿ. ದಯಮಾಡಿ ತಾಯಂದಿರ ಒಳಗೆ ಸಾಧ್ಯ ಆದಷ್ಟು ಟಿಕ್ಲಿಯನ್ನು ಅವಾಯ್ಡ್ ಮಾಡಬೇಕು. ನಾವು ಕುಂಕುಮವನ್ನು ಹಚ್ಕೊಳ್ಳಿ. ಪ್ಯೂರ್ ಕುಂಕುಮ ಸಿಗ್ತದೆ. ಹೆಂಗಾಗಿ ಅಂದರೆ ಕೆಮಿಕಲ್ ಕುಂಕುಮ ಜಾಸ್ತಿ ಹಚ್ಕೊಂಡ್ರೆ ತೆಗ್ದು ಬಿಡುತ್ತದೆ ನೋಡಿ, ತಿಂಡಿ ಇಡುತ್ತದಲ್ಲ ಹಚ್ಕೊಂಡಲ್ಲಿ ಒಂಥರ ಜುಣು ಅಂದಂಗೆ ಆಗ್ತದೆ. ಪ್ಯೂರ್ ಕುಂಕುಮವನ್ನು ತೆಗೆದುಕೊಂಡು ಬಂದು ಹಣೆಗೆ ಹಚ್ಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಅಂಥ 5 ಮೌಲ್ಯಗಳನ್ನು ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ತಿಳ್ಕೊಳ್ಳಬೇಕು. ಇಲ್ಲಿ ಮಾಷಾಳ ಗ್ರಾಮದೊಳಗ ಭಾವಿ ಶಾಂತಲಿಂಗಪ್ಪನ ಮಗಳು ಮಾದಮ್ಮನಿಗೆ ಆ ಭಾವಿ ಶಾಂತಲಿಂಗಪ್ಪನ ಹೆಂಡತಿ ಭಾಳ ಚಂದ ಹೇಳ್ತಾಳ, ಮಗಳ ತವರ ಮನೆಯೊಳಗೆ ಹೊಂದಿಕೊಂಡು ಹೋಗಬೇಕು. ತವರ ಮನೆಯೊಳಗೆ ಎಲ್ಲರನ್ನ ಪ್ರೀತಿಯನ್ನ ಮಾಡಬೇಕು. ಅಕ್ಕರೆಯಿಂದ ನಡೆದುಕೊಂಡು ಹೋಗುವಂತ ಮಗಳು ನೀನಾಗಬೇಕು. ತವರ ಮನೆಗೆ ಮಗಳ ಕೆಟ್ಟ ಹೆಸರನ್ನ ಎಂದೂ ತರಬೇಡ. ಈ ತವರ ಮನೆಯ ಹೆಸರು ಯಾವೂರು ನಿನ್ನದಂತ ಕೇಳಿದಾಗ ಮಾಷಾಳ ಗ್ರಾಮ ಅಂತ ಹೇಳ್ತಾರೆ. ಮಾಷಾಳ ಗ್ರಾಮದೊಳಗ ಭಾವಿ ಶಾಂತಲಿಂಗಪ್ಪನ ಮಗಳಂತ ಹೇಳ್ತಾರೆ. ಈ ಊರಿನ ಹೆಸರು ಉಳಿಬೇಕು ಮಗಳ. ಅಂತ ಹೆಣ್ಣು ಮಗಳು ನೀನಾಗಬೇಕು. ತಂದೆ ತಾಯಿಯರ ಹೆಸರನ್ನ ತರಬೇಕು ಅಂತ ನುಡಿಮುತ್ತುಗಳನ್ನು ತಾಯಿ ಹೇಳಿ ಬೋಧನೆ ಮಾಡಿ ಮಗಳಿಗೆ ಉಡಿ ತುಂಬುತ್ತಾರೆ. ಉಡಿ ತುಂಬಬೇಕಾದ್ರೆ ಪ್ರಾರಂಭದೊಳಗೆ ಹೊಸದಾಗಿ ಮನೆಗೆ ಹೋಗಬೇಕಾದ್ರೆ ಒಂದು 5 ಮನೆ ಉಡಿ ತುಂಬಿಕೊಂಡು ಹೋಗುವ ಸಂದರ್ಭದೊಳಗೆ ಕಣ್ಣೀರು ಬರುತ್ತದಲ್ಲ. ತಾಯಿ ಹೇಳುತ್ತಾಳೆ, 18, 20, 22 ವರ್ಷಗಳ ಕಾಲ ಮಗಳನ್ನ ದೊಡ್ಡ ಮಗಳನ್ನಾಗಿ ಮಾಡಿದ್ದಾಳೆ. ಗಂಡನ ಮನೆಗೆ ಹೋಗಬೇಕಾದ್ರೆ ಕರಳು ಚೂರು ಅಂತದೆ. ಬಿಟ್ಟು ಹೋಗೋದು, ಕಳಿಸ್ಲಿಕ್ಕೆ ಮನಸ್ಸಿಲ್ಲ, ಆದರೆ ಕಳಿಸಲೇಬೇಕು. ಒಂದು ಹೆಣ್ಣು ಬೆಳೆದಾರಂದ್ರ ಬಳಿಕ ಇನ್ನೊಂದು ಮನೆಯನ್ನ ಬೆಳಗಲೇಬೇಕು. ಹೆಣ್ಣಿಗೆ ಮಹಿಳೆ ಅಂತ ಕರೀತಾರೆ. ಮಹಿಳೆ ಅಂದರೆ ಮಹಾನದಿ. ಎಲ್ಲೋ ಹುಟ್ಟುತ್ತದೆ ಹೆಣ್ಣು. ಮಹಿಳೆ ಅಂದರೆ ನದಿ ಸ್ವರೂಪವಾಗಿ ನಾವು ಹೆಣ್ಣಿಗೆ ಹೋಲಿಕೆಯನ್ನು ಕೊಡುತ್ತೀವಿ. ಎಳೆ ಅಂದರೆ ನದಿ ಆಗ್ತದಲ್ಲ, ಹಂಗೆ ಅಲ್ಲಿ ತವರ ಮನೆಯೊಳಗೆ ಹುಟ್ಟಿ ಗಂಡನ ಮನೆಗೆ ಹೋಗಿ ಸೇರುತ್ತಾಳೆ. ಸೇರಿ ಹೆಂಗ ನೀರು ಹರಿದಂತೆ ಹರಿದು ಸೇರಿಕೊಂಡು ಹೋಗ್ತಾಳ, ಹಂಗ ಗಂಡನ ಮನೆಯೊಳಗೆ ಸಹಿತವಾಗಿ ನೀರಿನಂತೆ ಸಂತೋಷದಿಂದ ಏನು ಬಂದರೂ ಹಂಗ ಸರಾಗವಾಗಿ ದಾಟಿಕೊಂಡು ಹೋಗಬೇಕು. ಅಂಥ ಸಂದೇಶಗಳನ್ನು ತವರು ಮನೆಯವರು ಹೇಳಿ ಆ ತಾಯಿಯನ್ನು ಕಳಿಸಿಕೊಳ್ಳಕತ್ತಾರೆ. ಇಡೀ ಊರು ನೆರೆದದೆ. ಮಾದಮ್ಮನ ಗೆಳತಿಯರೆಲ್ಲರೂ ಸುತ್ತಮುತ್ತ ನೆರೆದಾರೆ. ಮಾದಮ್ಮ ಇನ್ನು ಗಂಡನ ಮನೆಗೆ ಹೊಂಟಾಳೆ. ಹೋಗೋಣ ಗೆಳತಿನ ಕಳಿಸೋನಂತ ತಿಳ್ಕೊಂಡು ಬಂದಾರ. ಕಣ್ಣೀರು
ಯಾರು ನಕ್ಕೋಂತ ಕಳಿಸ್ಲಿಕ್ಕೆ ಆಗ್ತಿಲ್ಲ. ಮಾದಮ್ಮ ಸದ್ರೂಪಿ ದೇವತೆ ಇದ್ದಂಗೆ ಇದ್ದಾಳ, ಒಳ್ಳೆಯ ಗುಣಗಳಿದ್ದಾವ. ಆ ಹೆಣ್ಣು ಮಗಳ ಜೊತೆಯೊಳಗ ಒಂದಿಷ್ಟು ಮಾತಾಡಿದ್ರೆ ಅಷ್ಟು ಆನಂದ ಅನಿಸ್ತಿತ್ತು, ಅಷ್ಟು ಸಂತೋಷ ಅನಿಸ್ತಿತ್ತು. ಇನ್ನ ಮಾದಮ್ಮ ಸಿಗುವುದಿಲ್ಲ ನಮಗ, ಅರಳ ಗುಡ್ಡಿಗೆ ಹೋಗ್ತಾಳ ಅಂತಂತ ಗೆಳತಿಯರು ಕಣ್ಣೀರಾಗ್ತಾರ, ತಂದೆ ತಾಯಿಗಳು ಕಣ್ಣೀರಾಗ್ತಾರ. ಮಗಳ ಇನ್ನ ಗಂಡನ ಮನೆಗೆ ಹೋಗು, ಇನ್ನ ಗಂಡನ ಮನೆಗೆ ಅಂತ ತಿಳ್ಕೊಂಡು ಬಂಡಿಯಲ್ಲಿ ಕುಂದಿರಿಸಿ ಆ ಹೆಣ್ಣು ಮಗಳನ್ನು ಊರು ದಾಟೋ ತನಕ ಕಳಿಸಿ ಬರುತ್ತಾರೆ. ಎಲ್ಲರೂ ಕಣ್ಣೀರಾಗ್ತಾ ಆದ್ರಮ್ಮ ಮಗಳು ಅಂತಾಳ ಮಾದಮ್ಮ, ಇನ್ನ ಯಾರೂ ಕಣ್ಣೀರು ಹಾಕಬೇಡಿ, ಮುಂದ ನಾನು ಪತಿಯ ಮನೆಗೆ ಹೋಗಿ ಪತಿ ಆಜ್ಞೆಯಂತೆ ನಡೆದುಕೊಂಡು ಇನ್ನು ತವರಿನ ಹೆಸರು ತರುತ್ತೀನಿ ಅಂತಾಳ ಮಾದಮ್ಮ. ಪತಿ ಆಜ್ಞೆಯನ್ನ ಮೀರೋದಿಲ್ಲ. ನೀ ಹೇಳಿದ ಮಾತುಗಳನ್ನು ಕೇಳುತ್ತಾ ಅತ್ತೆ ಮಾವರ ಪ್ರೀತಿಗೆ ಪಾತ್ರಳಾಗಿ ನಿಮ್ಮ ಹೆಸರು ತರುವಂತ ಮಗಳ ಹಾಕ್ತೀನಿ ಅಂತ ತಿಳ್ಕೊಂಡು ತಂದೆ ತಾಯಿಯರ ಪಾದಕ್ಕೆ ನಮಸ್ಕಾರ ಮಾಡಿದಳು. ಸಂತೋಷದಿಂದ ಅರಳ ಗುಂಡಿಗೆ ಮಾದಮ್ಮನನ್ನ ಕರೆದುಕೊಂಡು ಬರುತ್ತಾರೆ. ಮನೆಯೊಳಗ ಮಾದಮ್ಮ ತವರ ಮನೆಯೊಳಗ ಗಂಡನ ಮನೆಯೊಳಗ ಜೀವನ ಪ್ರಾರಂಭ. ಯಾವಾಗ ಗಂಡನ ಮನೆಯೊಳಗ ಜೀವನ ಪ್ರಾರಂಭ, ಸಂಸಾರ ನಡೆಯಿತು. ಇಲ್ಲಿ ಮಡಿಯಮ್ಮ ಆದಯ್ಯನವರಿಗೆ ಎಷ್ಟು ಸಂತೋಷ ಆಗ್ಯಾರ ಅಂತಂದ್ರೆ, ಎಂಥ ಸೊಸಿ ನಮ್ಮ ಮನೆಗೆ ಬಂದಳು ಅಂತಂದ್ರ ಈ ಸೊಸೆಯ ಗುಣಗಾನವನ್ನ ಮಾಡ್ಲಿಕ್ಕಾಗೋದಿಲ್ಲ. ಪುಣ್ಯ ಮಾಡಿದ್ದೀವಿ ನಾವೆಲ್ಲ ಪುಣ್ಯವಂತರ ಅಂತ ತಿಳ್ಕೊಂಡು ಅತ್ತಿ ಮಾವರು ಸಂತೋಷ ಪಡುತ್ತಾರೆ. ಇತ್ತ ಕಡೆ ಬಾವನವರು ನೆಗಣ್ಣಿಯರು ಎಲ್ಲರೂ ಬಹಳ ಚಂದ ಸಂತೋಷದ ವಾತಾವರಣ ಮನೆಯೊಳಗ. ಆ ತಾಯಿ ಬೆಳಗ್ಗೆ ಹೆಂಗ ಇಲ್ಲಿ ಮಾದಮ್ಮನ ಜೀವನ ಮನೆಯೊಳಗೆ ಹೆಂಗಿತ್ತು ಅಂದ್ರ, ಬೇಗ ಏಳೋದು, ಬೇಗ ಕೆಲಸ ಮಾಡೋದು, ಗಂಡನ ಪಾದ ಪೂಜೆ ಮಾಡೋದು, ಆ ಗಂಡನಿಗೆ ಪೂಜೆ ಪುನಸ್ಕಾರಗಳಿಗೆ ಅನುಕೂಲ ಮಾಡೋದು, ಮತ್ತು ಇನ್ನು ಮೈದುನರಿಗೆ ಒಂದಿಷ್ಟು ಪ್ರಸಾದ ಎಲ್ಲ ಸಂತೋಷದಿಂದ ನಗುಮುಖದಿಂದ ಚೆಲುವಿನಿಂದ ಆ ತಾಯಿ ಅಡಿಗೆ ಉಣಬಡಿಸ್ತಿದ್ರು. ಹೆಂಗೆ ಹೊಟ್ಟೆ ತುಂಬಬೇಕಂತಂದ್ರ ಅಡಿಗೆ ಮಾಡಿದ್ರೆ ಇನ್ನು ಉಣ್ಣಬೇಕು ಅನಿಸ್ಬೇಕು. ಅಡಿಗೆ ಮಾಡಿದ್ರೆ ಮನೆಯೊಳಗೆ ಸ್ವಸ್ಥರು ಹೆಂಗೆ ಅನಿಸ್ಬೇಕಂದ್ರೆ ಒಟ್ಟ 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 ಅನ್ಕೊಂತ ಅಡಿಗೆ ಮಾಡಿದ್ರೆ ಊಟ ಮಾಡಂಗಾಗಲ್ರಿ. ಆಗತ್ತೇನ್ರಿ? ನನ್ನ ಗಂಡ ಬರ್ತಾನ, ನನ್ನ ಅತ್ತಿ ಇದ್ದಾರ, ನನ್ನ ಮಾವ ಇದ್ದಾರ, ನನಗ ಮೈದುನರಿದ್ದಾರ, ಅವ್ರು ಚಂದ ಸಂತೋಷದಿಂದ ಉಣಬೇಕಂತ ತಿಳ್ಕೊಂಡು ಸಂತೋಷದಿಂದ ಅಡಿಗೆ ಮಾಡಿ ಸಂತೋಷದಿಂದ ಊಟ ಬಡಿಸಿದ್ರಂದ್ರೆ ಒಂದು ರೊಟ್ಟಿ ಉಣ್ಣ ಮನುಷ್ಯ 4 ರೊಟ್ಟಿ ಉಣ್ತಾನ. ಇದು ಸಂತೋಷದಿಂದ ಅಕ್ಷಯ ಪಾತ್ರೆ ಆಗಬೇಕು ಹೆಣ್ಣ ಮಗಳ ಕೈ. ಆನಂದ ಅನಿಸ್ತದಲ್ಲ. ಹಂಗ ಎಲ್ರಿಗೂ ಬಡಿಸೋದು, ದೇವರ ಪೂಜೆ ಮಾಡೋದು ಹಿಂಗ ಮನೆಯೊಳಗೆ ನಡೀತು. ಅದರ ಪಾದ ಪೂಜೆ ಮಾದಮ್ಮ ಚಂದ ಮಾಡ್ತಾಳೆ. ನಾವೇನು ಪಾದ ಪೂಜೆ ಮಾಡ್ತೀವಿ? ಗಂಡನ ಪಾದ ಪೂಜೆ ಮಾಡ್ತೀರ ನೀವು? ನೋಡ ಹುಡುಗಿ ಇಲ್ಲ ಅಂತದ ತಲೆ ತುರ್ಸ್ಕೊಳ. ಗಂಡನ ಪಾದ ಪೂಜೆ ಮಾಡೀರಿ, ಯಾರು ಮಾಡತ್ತೀರಿ? ಕೈ ಎತ್ತರ ನೋಡೋದು. ಪಾದ ಪೂಜೆ ಮಾಡಿಸ್ಕೊಂಡ್ರೆ ನೀವು ಕೈ ಎತ್ತರ ನೋಡೋದು. ಅಲ್ಲಿ ಗುರುಗಳು ದೇವ್ರ ಪೂಜೆ ಮಾಡಬೇಕು, ಮಾಡೋದೇ ಇಲ್ಲ. ನಮ್ಮ ಪಾದ ಪೂಜೆ ಯಾವಾಗ ಮಾಡ್ತಾರ? ಇಲ್ಲಿ ಒಬ್ಬ ಹೆಣ್ಮಗಳು ಹಿಂಗ ಪುರಾಣ ಕೇಳಕ್ಕೆ ಬಂದಿದ್ರಿ. ಪ್ರತಿನಿತ್ಯ ಪುರಾಣ ಕೇಳಿದ್ಳು. ಪತಿರಥ ಧರ್ಮವನ್ನ ಹೆಂಗೆ ಆಚರಿಸ್ಬೇಕಂತಕ್ಕಂಥದ್ದು ಶಾಸ್ತ್ರಿಗಳು ಹೇಳಿದ್ರು ಪುರಾಣದೊಳಗೆ. ಪುರಾಣ ಭಾಳ ಚಂದ ಹೇಳಿದ್ರು. ಕೊನೆಗೆ ಹೆಂಗೆ ಹೇಳಿದ್ರು? ಪತಿರಥ ಧರ್ಮ ಅಂದ್ರೆ ಯಾವ ಹೆಣ್ಣು ಮಗಳು ಪ್ರತಿನಿತ್ಯ ಗಂಡ ಬೇಗ ಎದ್ದಾಗ ದಡಲ್ಲಂತ ಕಪಾಳ ಕೊಡಿ, ಅವರು ಪತಿರಥಿಯರು ಅಂತ ಶಾಸ್ತ್ರಿಗಳು ಪುರಾಣದೊಳಗೆ ಹೇಳಿದ್ರು. ಆ ಪುರಾಣ ಮುಗಿತಲ್ಲ, ಹೆಣ್ಮಗಳು ಸುಮ್ಮ ಹೋಗ್ಬೇಕಿಲ್ರಿ. ಶಾಸ್ತ್ರಿಗಳವರೇ ಅದು ಇನ್ನೊಂದ್ಸಲ ಏನೋ ಹೇಳಿದ್ರಲ್ಲ, ಹೇಳ್ರಿ ಅಂದ್ರು. ಈಗ ಸಿಟ್ಟಿನಿಂದ ಭಾಳ ಚಂದ ಕೇಳಿದ್ರು. ಪತಿರಥ ಧರ್ಮ ಹೆಂಗೆ ಆಚರಣೆ ಮಾಡ್ಬೇಕಂತ ಹೇಳಿದ್ರಲ್ಲ, ಹೆಂಗ ಅಂತ ಕೇಳಿದ್ರು ಶಾಸ್ತ್ರಿಗಳು. ಅವಾಗ ಹೇಳಿದ್ರು, ಯವ್ವ 5 ಗಂಟೆಗೆ ಎದ್ದು ಕಸ ಹೊಡಿಬೇಡ ಮನೆಯಾಗ. ಕಸ ಮನೆಯೊಳಗೆ ಮೊದಲು ಹೊಡಿಬೇಡ. ಗಂಡಗೆ ಬಿಟ್ಟರೇಟು ಕೆಂಪಗಾಗ್ಬೇಕು, ಈ ಕಡೆ ಮುಖ ತಿರುಗಬೇಕು ನೋಡು, ಹಂಗೆ ಹೊಡಿಬೇಕು. ಹಂಗೆ ಹೊಡೆದ್ರೆ ಪತಿರಥ ಧರ್ಮ ನೋಡು ಅಂತ ಪುರಾಣದೊಳಗೆ ಹೇಳಿದ್ರು. ಅದು ಚಂದ ಶಾಸ್ತ್ರಿಗಳ ಜೊತೆ ಕೇಳಿ, ಪುರಾಣದೊಳಗೆ ಕೇಳಿ ಎಲ್ಲಿಗೆ ಹೋದಳಿ? ಮನೆಗೆ ಹೋದಳು ಹೆಣ್ಮಗಳು. ಮನೆಗೆ ಹೋದಳು, ಪುರಾಣದೊಳಗೆ ಏನು ಕೇಳಿದ್ದಲ್ಲ ಹೆಣ್ಮಗಳು. ಮತ್ತೆ ಗಂಡ ಹೆಂಡತಿ ಮಲ್ಕೊಂಡಿದ್ರು ಚಂದ. ಬೇಳ ಕರಿತು, 4:15 ಹೊಡೆದಿತ್ತು, 5 ಕೊಡ್ಲಿಕ್ಕೆ ಕೇಳ್ಯಾರ. ಹಂಗ ಹೊಡಿ ಅಂತ ಹೇಳ್ಯಾರ. ಆದ್ರೆ ಹೆಣ್ಮಗಳಿಗೆ ಹಂಗ ಹೊಡಿಲಿಕ್ಕೆ ಮನಸ್ಸು ಬರಲಿಲ್ಲ. 4:15 ಬೇಗ ಎದ್ದು ಹಲ್ಲುಜ್ಜಿ ಫ್ರೆಶಪ್ ಆಗ್ತಾಳ, ಚಂದ ಹಣೆಗೆ ವಿಭೂತಿ ಹಚ್ಕೊತಾಳ. ಇದೇನು ಮಕ್ಕೊಂಡಿತ್ತಲ್ಲ ಭಾಳ ಚಲೋ ಮುದ್ದು ಗಂಡ ಬಂದಳ್ರಿ. ಮುಖ ಹಿಂಗೆ ತೆಗೆದಳು, ನಿಂತ
ಸತ್ಯ ಅಂದವ. ಯಾಕೆ ಕೊಡ್ಲಿಕ್ಕತ್ತಿ? ಶಾಸ್ತ್ರಿಗಳು ಪುರಾಣಗಳಿಗೆ ಹೇಳ್ಯಾರ, ಪತಿವ್ರತೆ ಆಗ್ಬೇಕಂದ್ರೆ ನಿನಗೆ ಹೊಡಿಬೇಕಂತ. ಹೊಡೆದಳ್ರಿ ಒಂದಿನ ಹೊತ್ತು. ಇದು ಒಂದಿನ ಹೊತ್ತು ಒಂದು ತಿಂಗಳು ಹೊತ್ತು ದಿನ ಒಡಿಸ್ಕೊಂಡು ಸಾಕಾಗ್ತದೆ ಗಂಡ. ಇದು ಏನಪ್ಪ, ಇನ್ನು ಮನೆ ಬಿಡೋ ಪ್ರಸಂಗ ಬಂತು ನನಗೆ. ಹೆಂಡತಿ ಹೊಡಿತಾಳ, ಅವು ಹೊಡ್ಯಕ್ಕೆ ಮನಸ್ಸಿಲ್ಲ ಹೆಂಡತಿ. ಅಂದ್ರೆ ಹೆಂಡತಿನ ಅಟ್ಟು ಪ್ರೀತಿ ಮಾಡ್ತಾರ ಅವ. ಹೆಂಡತಿ ಹೊಡ್ಯಕ್ಕೆ ಮನಸ್ಸಿಲ್ಲ, ಹೆಂಡತಿ ಅಟ್ಟು ಹೊಡೆದ್ರು ಇದು ಯಾರು ಹೇಳ್ಯಾರ, ಈಗ ಹೊಡ್ಯಾಕತ್ತಾಳ, ಏನು ಮಾಡೋದಪ್ಪ ಅಂತ ಒಂದು ದೊಡ್ಡ ಚಿಂತೆ ಅವಾಗ. ಚಿಂತೆ ಆದರೂ ಹೊಡಿಸ್ಕೊಂತಾನ. ಹೆಂಡತಿಗೆ ಒಂದು ಮಾತನ್ನುತ್ತಿಲ್ಲ. ಅಷ್ಟು ಚಲೋ ಒಳ್ಳೆ ಗಂಡಿದ್ದ. ಇದು ಹಿಂಗಾತಲ್ಲ, ಒಂದು 5 ತಿಂಗಳು ಕಳೆದಿತ್ತು ರೀ. 6ನೇ ತಿಂಗಳಿಗೆ ತಂದಿ ಮಗಳನ್ನ ಮಾತಾಡ್ಸಕ್ಕೆ ಬಂದ. ಮಗಳನ್ನ ಮಾತಾಡ್ಸಕ್ಕೆ ಬಂದಾಗ ಇಲ್ಲಿ ಚಂದ ಮಧ್ಯಾಹ್ನ ಊಟ ಆಯ್ತು. ಊಟ ಮುಗಿದ ಬಳಿಕ, ಮಗಳ ಚಲೋ ಇದ್ದೀಯೇನಮ್ಮ? ಆರಾಮಿದ್ದೀನಪ್ಪ. ನಿನ್ನ ಗಂಡ ಚಲೋ ನೋಡ್ಕೊಂತೀನಿಲ್ಲ? ಯಪ್ಪ ಚಲೋ ನೋಡ್ಕೊಂತಾನ. ಕೈಯೊಳಗೆ ಕೈ ತುತ್ತು ಮಾಡಿ ಹಿಂಗೆ ಊಟ ಮಾಡಿ ನನಗೆ ಉಣಿಸ್ತಾನ. ತಾನೂ ಉಣ್ತಾನ, ನನಗೂ ಉಣಿಸ್ತಾನ. ಅಷ್ಟು ಪ್ರೀತಿ ಮಾಡ್ತಾನ. ನನ್ನ ಬಿಟ್ಟಿರೋದಿಲ್ಲ ಒಂದು ಅರೆಗಳಿಗೆ ಅಂತಾಳ. ಇಟ್ಟು ಸಾಕಮ್ಮ ನನಗ. ಇಟ್ಟು ನಿನ್ನ ಮೇಲೆ ಪ್ರೇಮ ಇಟ್ಟುಕೊಂಡು ಗಂಡ ಹೆಂಡತಿ ಹೊಂದ್ಕೊಂಡು ಹೊಂಟೀರಿಲ್ಲ, ಭಾಳ ಸಂತೋಷ. ಮಗಳ ಇನ್ನು ಸಮಯ ಆಯ್ತಮ್ಮ, ನನ್ನ ಮನೆಗೆ ನಾ ಹೋಗಿ ಬರ್ತೀನಿ ಅಂತ ಯಾವಾಗ ಅಂದ. ಆಯ್ತಪ್ಪ, ಕೆಲಸ ಇದ್ರೆ ನೀವು ಹೋಗಿ ಬಾ ಅಂತ ಮಗಳಂತಾಳ. ಇವ ಗಂಡ ಏನಂತಾನ, ಮಾವನವರೇ ಇವತ್ತು ಹೋಗ್ಬೇಡ್ರಿ, ಇವತ್ತು ಹೋಗ್ಬೇಡ್ರಿ, ಒಂದು ವಾರ ಇಲ್ಲಿರಿ. ನೀವು ಒಂದು ವಾರ ಇಲ್ಲಿದ್ರೆ ಭಾಳ ಚಲೋ. ಊರೊಳಗೆ ಹೊಲದೊಳಗೆ ಕೆಲಸ ಮಾಡಿಕೊಂಡು ಸುಸ್ತಾಗಿರ್ತಾರ. ಒಂದು ವಾರ ಚಲೋ ರೆಸ್ಟ್ ತಗೊಂಡು ಹೋಗೋರಂದ್ರೆ ಇಲ್ಲೇ ಇರ್ರಿ ಅಂತ ತಿಳ್ಕೊಂಡು ಮಾವಿಗೆ ಹೇಳ್ದ. ಆಯ್ತಪ್ಪ, ಅಳಿದೇವರು ಇಟ್ಟು ಚಲೋ ಹೇಳ್ತಿ ಅಂದ ಬಳಿಕ ಇರ್ತೀನಿ ಅಂತ ತಿಳ್ಕೊಂಡು ಅಳಿಯನ್ನ ಮಾತಿಗೆ ಒಪ್ಪಿಕೊಂಡು ಮನೆಯೊಳಗೆ ಉಳ್ಕೊಂಡ ಮಕ್ಕೊಂದಿದ್ರು. ಈ ಮಾವಿಗೆ ಹೊರಗಡೆ ಹಾಸಿದ್ರು. ಹೊರಗೆ ಮಾವು ಮಕ್ಕೊಂಡನ್ರಿ, ಒಳಗಡೆ ಇವರು ಮಕ್ಕೊಂಡಾರ. ಯಾವಾಗ ಈ ಹೆಣ್ಣು ಮಗಳು 4:15 ಎದ್ದು ಹೊಂಟಿದ್ದಲ್ಲ, ಹೆಂಡತಿ 4:15 ಎದ್ದು ಮುಖ ತುಕ್ಕೊಳಕ್ಕೆ ಬಂದಿದ್ಲಲ್ಲ, ಇವ ಗಂಡ ಬಲು ಹುಷಾರದ. ಮಾವನವರೇ ಬೆಳಗಿನ ಜಾವ ಚಳಿ ಆಗ್ತದ, ಒಳಗೆ ಬರೀ ಚಂದ ಹಾಸೀನಿ, ಬೆಡ್ ಚಲೋ ಅದ ಅಂತ ಒಳಗೆ ಬರೆಸಿದ. ಚಲೋಪ್ಪ ಅಳಿಯ ಕಾಜಿ ಮಾಡ್ತಾನ ಅಂದ. ಇವು ಏನು ಮಾಡಿದ, ಮಾವನ ಜಾಗ ಮಕ್ಕೊಂಡ. ಹೋದಳ್ರಿ ಮುಚ್ಕೊಂಡಿದ್ದ, ಹೊಚ್ಕೊಂಡು ಥಂಡಿಡದಿತ್ತು, ತೆಗಿಲಿಲ್ಲ. ನನ್ನ ಗಂಡ ಅಂತ ಗೊತ್ತಾಕಿಗೆ, ಇದು ನಂದ ಪ್ರಾಣಿ ಮಕ್ಕೊಂಡದ್ದು, ಯಾಕೆ ತೆಗಿಲಂದು ನೆಂತ ದೊಡಲ್ ಅಂತ ಬಿಟ್ಟು ಸತ್ಯಾದ ಅಂದ. ಅನ್ನೋದ್ರೊಳಗೆ ಇವ ಹೊರಗೆ ಮಕ್ಕಂಡಿದ್ದಲ್ಲ ಗಂಡ, ಇದು ನನಗೆ ಬರ್ತದೇನು ಅಂತ ತಿಳ್ಕೊಂಡು ಸತ್ಯದ ಕಿವಿ ಬಿತ್ತು. ಮಾವ ಏನಾಯ್ತು ಅಂದ. ಏನು ಮಾಡಿದ, ಮಾವ ಜಾಗ ಸರಿ ಇಲ್ಲದು, ಈ ಕಡೆ ಬಾ ಅಂತ ತಿಳ್ಕೊಂಡು ತನ್ನ ಜಾಗಿನ ಹೊರಗೆ ಮಕ್ಕೊಂಡಿದ್ದಲ್ಲ, ಇನ್ನೊಂದು ಚಲೋ ರಗ್ ಕೊಡ್ತೇನೆ, ಚಲೋ ರಗ್ ಬದಿಸಿ ಮತ್ತೆ ಮಾವನ ಎಲ್ಲಿದ್ದ ಜಾಗಕ್ಕೆ ಅಲ್ಲೇ ಮನಸ್ಸಿನ ಏನು ಮಾಡಿದ, ಗಾದಿ ಮತ್ತೆ ಚಲೋ ಗಾದಿ ಮೇಲೆ ಮಕ್ಕೊಂಡ. ಅಲ್ಲಿ ಒಳಗೆ ನಮ್ಮಪ್ಪ ಓಡಿಸಿ ನೀ ಇಲ್ಲಿ ಮಕ್ಕೊಂಡೆ ಏನ ಬಂದ. ಮಾವು ಮತ್ತೆ ಇಲ್ಲಿ ಮಕ್ಕೊಂಡ್ ಗೊತ್ತು, ಮ್ಯಾಗಿನ ಜಮಖಾನ ತೆಗಿಲಿಲ್ರಿ. ಇದು ಹೆಂಗಿದ್ರು ನಂದ ಪ್ರಾಣಿ ಹೋದ್ರು ಎಂತ ದಡಲ್ ಸತ್ಯ ಅಂತ. ಸತ್ಯನೂ ಮತ್ತೆ ಎಚ್ಚರ ಆತಲ್ಲ. ಇವ ಅಳಿಯ ಬಲು ಹುಷಾರಿದ್ದ. ಏನಾತಲ್ರಿ ಮಾನವ, ಯಪ್ಪ ಏನೋ ಗೊತ್ತಾಗೋದು, ಚುಟ್ಟು ಅನ್ನಕತ್ತಿದ್ದು ಕಪಾಳ. ಚುಟ್ಟು ಮಾವನವ್ರ ಇದು ಜಾಗ ಸರಿ ಇಲ್ಲ, ಪಡಸಾಲಿ ಚಲೋ ಅದವರಿ ಅಂತ ತಿಳ್ಕೊಂಡು ಏನು ಮಾಡಿದೆ, ಪಡಸಾಲಿ ಮತ್ತೆ ದಪ್ಪ ಆರಿಸಿ ಮಾವು ಮನಸ್ಸು ಕೊಟ್ಟ. 5:30 ಇರ್ತಾನೆ. ಈಗ ಏನು ಮಾಡತ್ತಾನೆ ಗಂಡ, ಜಾಗ ಚೇಂಜ್ ಮಾಡತ್ತಾನೆ. ತೊಟ್ಟ ಜಾಗ ಚೇಂಜ್ ಮಾಡಿ ತಿಳಿ ಮಕ್ಕೊಂಡ. ಪೂರ್ತಿ ಹೊರಗೆ ಮಕ್ಕೊಂಡ. ಮಾವನ ಪಡಸಾಲೆ ಮನಸ್ಸಿದ ಮಕ್ಕೊಂಡು ಗಾದಿ ಸಿಗ್ಲಿಲ್ಲ, ಹೊರಗೆ ಸಿಗ್ಲಿಲ್ಲ, ಪಡಸಾಲೆ ಬಂದು ಮನೆಗೆ ಏನೋ ಅಂತ ತಿಳ್ಕೊಂಡು ಮತ್ತೆ ಕಟ್ಟಿಗೆ ತೊಗೊಂಡು ನಿಂತು ಬಿಟ್ಟೋಡ್ರಿ. ಯಪ್ಪ ನನ್ನೋ ಯಾವಾಗ ಬೆಳಕರಿತು ಕೇಳದ ಮಾವ ಮನೆ ಬಿಟ್ಟಂತ. ಮಗಳಿಗೆ ಸತ್ತ ಹೇಳಲ್ಲ, ನಿಮ್ಮ ಮನೆಗಿದ್ರೆ ಸತ್ತಕ್ಕಿನ ಅಂದಂತ. ಹಿಂಗೆ ಪತಿರಥ ಧರ್ಮವನ್ನು ಮಾಡುವಂಥದ್ದಲ್ಲ. ಅದರ ಮಾದಮ್ಮ ಪ್ರತಿನಿತ್ಯ ಶರಣನ ಪಾದ ಪೂಜೆಯನ್ನು ಮಾಡುತ್ತಾಳೆ, ಪೂಜೆಗೆ ಅನುಕೂಲವನ್ನು ಮಾಡುತ್ತಾಳೆ, ಜಂಗಮ ಚರೆಯೋರ್ವರೆಗೆ ಪ್ರಸಾದವನ್ನು ಮಾಡಿಸ್ತಾಳೆ. ಮಹಾತಾಯಿ ಹಿಂಗೆ ಗುಣಗಾನವನ್ನು ಮಾಡುತ್ತಾ ಪತಿಯ ಪಾದ ಪೂಜೆಯನ್ನು ಮಾಡುತ್ತಾ ಇಡೀ ಮನೆಯೊಳಗ ಮಹಾಮಾತೆ ಮಹಾದೇವಿ ಬಂದಾಳ ನಮ್ಮ ಮನೆಗೆ, ಇನ್ನು ನಮ್ಮ ಮನೆ ಬೆಳಕು ಅಂತ ತಿಳ್ಕೊಂಡು ಇಡೀ ಮನೆಯವರೆಲ್ಲ
ಗುಣಗಾನವನ್ನು ಮಾಡುತ್ತಾರೆ, ಸಂತೋಷ ಭರಿತರಾಗ್ತಾರೆ. ಸಂತೋಷ ಭರಿತರಾದಾಗ ಮನೆಯನ್ನು ಸಂತೋಷ ನಂದ ಗೋಕುಲದೊಳಗೆ ಮನೆ ಉಳಿದಾದ ಕರೆ. ಆದರೆ ಪ್ರತಿಯೊಬ್ಬರ ಮನೆಯೊಳಗೆ ಸಮಸ್ಯೆಗಳಂತಕ್ಕಂಥದ್ದು ಸಹಜವಾಗಿ ಎಲ್ಲರ ಮನೆಯೊಳಗಿರುತ್ತದೆ. ಇಲ್ಲಿ ನಾಳೆಯ ದಿನ ಏನಾಗ್ತದೆ, ಶರಣರ ಮನೆಯೊಳಗೂ ಸಹಿತವಾಗಿ ಕಾದಾಟಗಳು ಪ್ರಾರಂಭ. ನಮ್ಮ ಲೌಕಿಕರ ಮನೆಗೆ ಕಾದಾಟಗಳಿರ್ತದೆ, ಶರಣರ ಮನೆಯೊಳಗೆ ಕಾದಾಟಗಳು ನಡೀತದೆ. ಹೆಂಗೆ ಮನೆಯೊಳಗೆ ನೆಗಣ್ಯರ ಜಗಳ ನಡೀತದೆ. ಅಕ್ಕ ತಂಗಿಯರು ಇರ್ತಾರೆ, ಅಣ್ಣ ತಮ್ಮ ಅಂದಮೇಲೆ ಅಕ್ಕ